ಸರಿ, ಈಗ ಇದು ನಮ್ಮ ಶೋನ ಲಾಸ್ಟ್ ಸೆಗ್ಮೆಂಟು ಯಾರ್ಯಾರು ಹೆಂಗೆ ಅಂತ. ಏನಂದ್ರೆ ಒಂದು ಕೈಂಡ್ ಆಫ್ ರ್ಯಾಪಿಡ್ ಫೈರ್ ಇದು. ನಾನು ನಿಮ್ ಜೊತೆ ಇದ್ರಲ್ಲ ಕಂಟೆಸ್ಟೆಂಟ್ಗಳ ಹೆಸರೆಲ್ಲ ಹೇಳ್ತೀನಿ, ಒಬ್ರೊಬ್ರ ಹೆಸರು. ನಿಮ್ಗೆ ಅವ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಒನ್ ವರ್ಡಲ್ಲಿ ಆನ್ಸರ್ ಮಾಡ್ಬೇಕು. ರೆಡಿನಾ? ಗೊತ್ತಾಯ್ತಲ್ಲ ಹೆಂಗೆ ಅಂತ ಹೇಳಿ ನಾನು ಹೇಳಿದ್ದು. ಸರಿ, ಫಸ್ಟ್ ಅಷ್ಟು ಸ್ಪೀಡ್ ರ್ಯಾಪಿಡ್ ಫೈರ್ ಕೊಡಲ್ಲ ಅಲ್ಲ, ನೀವ್ ಅಂದ್ರೇನೆ ರ್ಯಾಪಿಡ್. ಮತ್ತೆ ಬಾಯಲ್ಲಿ ಅದೇ ಅರೆ ಮ್ಯಾಮ್ ಬಿಗ್ ಬಾಸ್ ಅಲ್ಲಿ ದೊಡ್ಡ ಒಂದು ಇದೇನೆ ಎಂತ ಅಂದ್ರೆ ಚಟ್ಪುಟ್ಕೆದಲ್ಲಿ ನನ್ಗೆ ಆಗಲ್ಲ ಅಂದ್ರೆ ರೀಸನ್ಸ್ ಎಲ್ಲ ಕೊಡ್ಲಿಕ್ಕೆ, ಅದ್ರಲ್ಲಿ ಒಬ್ಬ ದೇವರೇ ಎಂತ ಕೊಡ್ಬೇಕು ಎಂತ 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 ಅಂತ. ಇವಾಗ ತಲೆ ಕೆಡ್ಸ್ಕೊಂಬೇಡಿ, ಇವಾಗ ಯಾರು ಕಂಟೆಸ್ಟೆಂಟ್ಸ್ ಇಲ್ಲ ಜೊತೆಗೆ, ನಾನಷ್ಟೇ ಇದ್ದೀನಿ. ಕಂಟೆಸ್ಟೆಂಟ್ ಭಯ ಇಲ್ಲ ನನ್ಗೆ, ಬಿಗ್ ಬಾಸ್ ಓಕೆ ಸರಿ. ಇವಾಗ ಏನ್ ಕಂಟೆಸ್ಟೆಂಟ್ ಯಾರು ಇಲ್ಲ ಬಿಡಿ. ಬಿಗ್ ಬಾಸ್ ಎಂತ ಟಾಸ್ಕ್ ಕೊಡ್ತಾರೆ, ನಾನು ಎಂತ ಬೇರೆನೆ ಕೆಲಸ ಮಾಡ್ತೀನಿ ಹಂಗೆ. ಸೊ ಯಾವಾಗ ನನ್ಗೆ ಒಂದು 2 ಸತಿ ಹೇಳ್ಲಿಕ್ಕೆ ಬರ್ತಾರೆ, ರಕ್ಷಿತಾ ಅದೇ ಅಲ್ಲ ಇದೇ, ಅದೇ ಅಲ್ಲ ಅದೇ, ನಿಮ್ಗೆ ಮೇ ಬಿ ತೋರಿಸ್ಲಿಲ್ಲ ಅನ್ಸುತ್ತೆ, ಎಷ್ಟು ಸತಿ ನನ್ಗೆ ಎವ್ರಿ ಟೈಮ್ ಕರೆಕ್ಷನ್ ಮಾಡಿದ್ದಾರೆ, ಅದೇ ಅಲ್ಲ ಇದೇ, ಇದೇ ಅಲ್ಲ ಅದೇ ಹಾಗೆ. ಸೊ ಅದಕ್ಕೋಸ್ಕರ ನನ್ಗೆ ನೆಕ್ಸ್ಟ್ ಅವರು ಯಾವಾಗ ಲಾಸ್ಟ್ ಅಲ್ಲಿಯೇ ಕೊಡ್ತಾರೆ, ಎಲ್ಲರದು ನೋಡಿ ಆ ನಂತರ ನೀವು ಕೊಡೋ ಅಂತ. ಆದ್ರೂ ಕೂಡ ನಾನು ನನ್ನ ಗ್ರಾಫ್ ನೋಡಿದ್ದೀರಾ? ದೇವರ, ನನ್ಗೆ ಫಸ್ಟ್ ಟೈಮ್ ಅನ್ಸ್ತು ಎಷ್ಟು ದೊಡ್ಡ ದಡ್ಡಿ ಅಂತ. ನಾನು ಸರಿ ಆಯ್ತು, ಇವಾಗ ಕೇಳಲ್ಲ ಕ್ವಶನ್. ಅಂದ್ರೆ ಹೆಸರು ಹೇಳ್ತೀನಿ ಒಬ್ರೊಬ್ರದ್ದೇ, ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಆಯ್ತಾ. ಕರಿಬಸಪ್ಪ ಮ್ಯಾಮ್, ಕರಿಬಸೊಪ್ಪು ಹೇಗಂದ್ರೆ ಅವರು ಒಳ್ಳೆ ಜನ ಮ್ಯಾಮ್, ಯಾಕೆಂದ್ರೆ ನಾನು ಅವರ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಲಿಲ್ಲ. ನಾನು ಯಾವಾಗ ಬಂದಿದ್ದೀನಿ ಆ ಟೈಮಲ್ಲಿ ಹೋದ್ರು ಅವರು, ಬಟ್ ಅವರು ಒಂದು ಮಾತೇಲಿ ಹೋದ್ರು, ರಕ್ಷಿತಾ ನಿಮ್ಗೆ ನಾನು ಫಿನಾಲೆಗೆ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ. ಸೊ ಅದೇ ಒಂದು ಮಾತು ನನ್ಗೆ ನೆನಪುಂಟು. ಅಮಿತ್ ಅವರು ಹೇಗಂದ್ರೆ ನನ್ಗೆ ಗೊತ್ತಿಲ್ಲ ಮ್ಯಾಮ್. ನೀವು ಇರ್ಲಿಲ್ಲ ಜೊತೆಗೆ, ಅವ್ರು ಹೋಗ್ಬೇಕಾದ್ರೆ ನೀವು ಬಂದಿದ್ದು. ಓಕೆ, ಕಾಕ್ರೋಚ್. ಬಟ್ ಅಮಿತ್ ಸರ್ ನಾನು ಬರುವಾಗ ಒಂದು ಹೇಳಿದ್ರು, ರಕ್ಷಿತಾ ನೀವು ಎಂತ ಅನ್ಕೊಳ್ತಿದ್ದೀರಿ ಅಲ್ವಾ, ಹಂಗೆ ಇಲ್ಲ, ಇಲ್ಲಿ ಬೇರೆನೆ ಗೇಮ್ ಉಂಟು. ಯಾವಾಗ ಹೇಳಿದ್ರು ಅವರು, ನಾನು ಬರುವಾಗ ಡ್ರೆಸ್ ಕೂಡ ಚೇಂಜ್ ಮಾಡ್ಲಿಲ್ಲ, 7 ದಿವಸ ನಂತರ ಬಂದಿದ್ದೀನಲ್ವಾ, ಹೀಗೆ ಕೂತ್ಕೊಳ್ಳುವಾಗ ಅವ್ರು ಹೇಳಿದ್ರು, ಆಗ ನಂತರ ಆಚೆ ಹೋದ್ರು ಅವರು. ಓಕೆ, ಕಾಕ್ರೋಚ್ ಸುದ್ದಿ. ಅವರು ಹೇಗಂದ್ರೆ ಗೂಬೆ ಹಾಗೆ. ಅವರು ಏಕೆ ರಾತ್ರಿ ಮಲ್ಕೊಂತಿರ್ಲಿಲ್ವ ಅವರು ರಾತ್ರಿ ಮಲಗ್ತಾರೆ, ಅದೇ ಗೂಬೆ ಅಲ್ಲ, ಅದೇ ಮನುಷ್ಯನ ಗೂಬೆ. ಗೊತ್ತಾಯ್ತು. ಕಾವ್ಯ ಅಂದ್ರೆ ಎಂತ ಹೇಳ್ಬೇಕು ನಾನು? ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಅಂತ ಹೇಳಿ, ಒಂದೇ ಒಂದು ವರ್ಡ್ ಅಲ್ಲಿ. ಇವಾಗ ಎಕ್ಸಾಂಪಲ್, ಗಿಲ್ಲಿ ಅಂದ್ರೆ ಕಾಮಿಡಿ, ಕಾವ್ಯ ಅಂದ್ರೆ ಸ್ಟೈಲು, ರಾಶಿಕಾ ಅಂದ್ರೆ ಬ್ಯೂಟಿ, ಆ ತರದ್ ಹೇಳ್ಬೇಕು. ಕಾವ್ಯ ಅಂದ್ರೆ ಓಕೆನಾ? ಸರಿ, ಗಿಲ್ಲಿ ಲೈವ್ಲಿ ಆಗಿ ಒಳ್ಳೆ ಮನುಷ್ಯ. ಜಾನ್ವಿ ಅಕ್ಕ ಸ್ಟೈಲಿಸ್ಟ್, ಬೋಲ್ಡ್ ಅಂತ ಹೇಳಲಿಕ್ಕೆ ಆಗಲ್ಲ, ಸ್ಟೈಲಿಶ್. ಓಕೆ. ಅಶ್ವಿನಿ ಗೌಡ ಅವರು ಒಂದು ಅವರ ಮೇಲೆ ಒಂದು ಇದೆ ಉಂಟು, ಹಠ. ಓಕೆ. ಅಶ್ವಿನಿ ಎಸ್ ಎನ್. ಅಶ್ವಿನಿ ಅಂತ ಇನ್ನೊಬ್ರು ಇದ್ರಲ್ವಾ, ಅಭಿಷೇಕ್ ಜೊತೆ ಜಂಟಿಯಾಗಿದೆ, ಆದ್ರೆ ಅವ್ರ ಹೆಸರು ಅಶ್ವಿನಿ. ಓಕೆ. ಅಭಿಷೇಕ್. ಓಕೆ, ಗುಡ್. ಓಕೆ. ಧನುಷ್. ಸೈಲೆಂಟ್ ಮತ್ತೆ ಒಳ್ಳೆ ಇದ್ದಾರೆ, ಮತ್ತೆ ಎಂತ ಹೇಳುದು ಅದಕ್ಕೆ, ಡೌನ್ ಟು ಅರ್ತ್ ಅವರು. ಧ್ರುವಂತನ್ನ ಮೋಸ್ಟ್ಲಿ ಬುಕ್ಕೇ ಬರಿಬೋದು ಅನ್ಸತ್ ನೀವೊಂದು. ಒಳ್ಳೆ ಇದ್ದಾರೆ, ಸಿಟ್ಟು ಬಂದ್ರೆ ಒಳ್ಳೆ ಇದ್ದಾರೆ, ಸಿಟ್ಟು ಬಂದ್ರೆ ಮರ್ತು ಹೋಗ್ತಾರೆ ಅವರು, ಒಳ್ಳೆತನಕ್ಕೆ ಎಲ್ಲ ಮರ್ತು ಹೋಗ್ತಾರೆ. ಮಲ್ಲಮ್ಮ ಚೆನ್ನಾಗಿದ್ದಾರೆ, ಗುಡ್. ಮಂಜು ಭಾಷಿಣಿ. ಅವರು ಒಳ್ಳೆ ಇದ್ದಾರೆ. ರಾಶಿಕಾ. ಅವರು ಕೂಡ ಅವರಿಗೆ ಅವರ ಮೇಲೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಉಂಟು. ಓಕೆ. ಸ್ಪಂದನ. ಓಕೆ. ಮಾಳು. ಗುಡ್. ಮಾಲು ಅನ್ನ ಸೆಲ್ಫ್ಲೆಸ್ ಪರ್ಸನ್. ಓಕೆ. ಸತೀಶ್. ಗುಡ್. ಚಂದ್ರಪ್ರಭಾ.
ಒಳ್ಳೆ ಮನುಷ್ಯ ಅವರು ವಿಚಾರಗೆ ಓವರ್ ಥಿಂಕ್ ಮಾಡ್ತಾರೆ. ಓಕೆ, ರಘು ಅನ್ನ ಒಂದು ಕಾನ್ಫಿಡೆಂಟ್ ಇದ್ದಾರೆ, ಕಾನ್ಫಿಡೆಂಟ್ ಡಿಸಿಪ್ಲಿನ್ ಮನುಷ್ಯ. ಸೂರಜ್ ಲೈವ್ ಕ್ಯೂಟ್. ರಿಷಾ ಓಕೆ ಕೂಲ್. ರಜತ್ ಅವರು ಹೇಗಂದ್ರೆ ಎಂತ ಇದ್ರೆ ಡಕ ಡಕ ಡಕ. ಚೈತ್ರ ಬಡ 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 ಬಡ. ಓಕೆ, ರಕ್ಷಿತಾ ಅರ್ಥ ಆಯ್ತು. ಪಟಾಕಿ ಯಾಕೆಂದ್ರೆ ನಾನು ಪಟಾಕಿ ಅಲ್ವಾ, ಯಾರು ಬೆಂಕಿ ಹಾಕಿ ಹಚ್ಚಿದ್ರೆ ನಾನು ಡಬ್ಬ ಅಂತ, ಇಲ್ಲಾಂದ್ರೆ ಪಟಾಕಿ ನೋಡ್ಲಿಕ್ಕೆ ಚಂದನಲ್ವಾ ಹೀಗೆ ನೋಡುವಾಗ. ಓಕೆ, ನಾನ್ ಹಚ್ಚದ್ನ ಹಂಗಾದ್ರೆ ಪಟಾಕಿನ? ಹಾ, ನೀವು ಹಚ್ಚಿದ್ರೆ ನಾನು ಡಮ್ಮ ಅಲ್ಲ, ಇವಾಗ ನಾನ್ ಹಚ್ಚದ್ನ ಅಂತ ಕೇಳ್ದೆ. ಇಲ್ವಾ? ಓಕೆ ರಕ್ಷಿತ್ ಅವ್ರು ಎಷ್ಟು ಕ್ಯೂಟ್ ಆಗಿ ಮಾತಾಡ್ತೀರಾ, ನಿಮ್ ಜೊತೆ ಮಾತಾಡ್ ಬಹಳ ಖುಷಿ ಆಯ್ತು. ನಿಮಗೆ ತುಂಬಾ ಒಳ್ಳೆ ಒಳ್ಳೆ ಆಫರ್ಸ್ ಬರ್ಲಿ, ನೀವೇನೇನ್ ಅನ್ಕೊಂಡಿದೀರಾ ಅದೆಲ್ಲಾನು ಆಗ್ಲಿ. ಒನ್ಸ್ ಅಗೇನ್ ನಿಮ್ಗೆ ಕಂಗ್ರಾಚುಲೇಷನ್ಸ್ ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು.